ತಾರಾಲಯಕ್ಕೆ ಸ್ವಾಗತ. ನಾನು ಪವಿತ್ರ ಗೌಡ. ಸಿನಿಮಾ ತಾರೆಯರ ಲವ್ ಬ್ರೇಕಪ್, ಮ್ಯಾರೇಜ್, ಡಿವೋರ್ಸ್ ಸುದ್ದಿ ಪದೇ ಪದೇ ಕೇಳಿ ಬರ್ತಲೇ ಇರುತ್ತದೆ. ಯಾರು ಯಾರೊಟ್ಟಿಗೆ ಯಾವಾಗ ಡೇಟ್ ಮಾಡ್ತಾರೆ, ದೂರ ಆಗ್ತಾರೆ ಅಂತ ಹೇಳೋದೇ ಕಷ್ಟ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಂಡು ಸ್ವಲ್ಪ ಗ್ಯಾಪ್ ತಗೊಂಡ್ರು ಅಥವಾ ಅವರವರ ಕೆಲಸದಲ್ಲಿ ಬ್ಯುಸಿ ಆದ್ರು ಅಂದ್ಕೊಳ್ಳಿ, ಇಲ್ಲೇ ಸಲ್ಲದ ಊಹಾಪೋಹಗಳು ಶುರುವಾಗಿ ಬಿಡ್ತದೆ. ಇನ್ನು ಕೆಲವರಂತೂ ಸೋಷಿಯಲ್ ಮೀಡಿಯಾ ತಮ್ಮ ಕನ್ನಡಿ ಎಂದು ಭಾವಿಸ್ತಾರೆ. ತಮ್ಮ ಮನಸ್ಸಿನಲ್ಲಿರುವ ಎಲ್ಲಾ ವಿಚಾರಗಳನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ನಲ್ಲಿ ತೆರೆದಿಡ್ತಾರೆ. ಅದರಲ್ಲೂ ಇನ್ಸ್ಟಾಗ್ರಾಮ್ ತಾರೆಯರ ನೆಚ್ಚಿನ ಸೋಷಿಯಲ್ ಮೀಡಿಯಾ ತಾಣವಾಗಿಬಿಟ್ಟಿದೆ. ಹೌದು, ಸೋಷಿಯಲ್ ಮೀಡಿಯಾಗಳಲ್ಲಿ ಇನ್ಸ್ಟಾಗ್ರಾಮ್ ತಾರೆಯರ ಹಾಟ್ ಫೇವರೇಟ್. ಪ್ರತಿನಿತ್ಯದ ಅಪ್ಡೇಟ್ಸ್ ಗಳನ್ನ ಶೇರ್ ಮಾಡ್ತಿರ್ತಾರೆ. ಹಾಗೆಯೇ ಮಿಲ್ಕಿ ಬ್ಯೂಟಿ ತಮ್ಮನ್ನ ಕೂಡ ಪೋಸ್ಟ್ ಒಂದನ್ನ ಹಾಕಿದ್ದಾರೆ. ತಮ್ಮನ್ನ ಹಾಕಿರೋ ಆ ಒಂದು ಪೋಸ್ಟ್ ಎಲ್ಲರಿಗೂ ಶಾಕ್ ಕೊಟ್ಟಿದೆ. ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇಲ್ಲಿ ತನಕ ಅನೇಕ ಜೋಡಿಗಳು ಪ್ರೀತಿ ಮಾಡಿಕೊಂಡು ಮದುವೆ ಆಗಿದ್ದಾರೆ. ಗೆಳೆಯನ ಪರಿಚಯ ಮಾಡಿಸಿ ಬಹಳ ಸಮಯದ ನಂತರ ಮದುವೆಯಾದ ನಟಿಯರು ತುಂಬಾ ಜನ ಇದ್ದಾರೆ. ರಕುಲ್ ಪ್ರೀತ್ ಸಿಂಗ್, ಕಾಜಲ್, ತಾಪ್ಸಿ, ಇಲಿಯಾನಾ ಹೀಗೆ ಅನೇಕ ನಟಿಯರ ಮದುವೆಗಳು ಆಗಿವೆ. ಆದರೆ ನಟ ವಿಜಯ್ ವರ್ಮಾ ಜೊತೆ ಪ್ರೀತಿಲಿ ಇರೋ ತಮನ್ನಾ ಮಾತ್ರ ಇನ್ನೂ ಮದುವೆ ಬಗ್ಗೆ ಮಾತಾಡಿಲ್ಲ. ಬಹಳ ದಿನಗಳಿಂದ ಇಬ್ಬರು ಪ್ರೀತಿ ಮಾಡ್ತಿದ್ದಾರೆ. ಮದುವೆ ಯಾವಾಗ ಅಂತ ಫ್ಯಾನ್ಸ್ ಕೇಳಿದ್ರೆ ಏನೋ ಒಂದು ಹೇಳಿ ತಪ್ಪಿಸಿಕೊಳ್ತಿದ್ರು. ಇನ್ನು ವಿಜಯ್ ವರ್ಮಾ ಬಗ್ಗೆ ಹೇಳ್ಬೇಕಿಲ್ಲ. ನ್ಯಾಚುರಲ್ ಸ್ಟಾರ್ ನಾನಿ ನಟಿಸಿರೋ MCA ಸಿನಿಮಾದಲ್ಲಿ ವಿಲನ್ ಆಗಿ ನಟಿಸಿದ್ದಾರೆ. ಬಾಲಿವುಡ್ ನಲ್ಲಿ ಸಿನಿಮಾ, ವೆಬ್ ಸಿರೀಸ್ ಗಳಲ್ಲಿ ಬ್ಯುಸಿ ಇದ್ದಾರೆ. ಲವ್ ಸ್ಟೋರೀಸ್ 2 ಚಿತ್ರೀಕರಣದ ಸಮಯದಲ್ಲಿ ಇಬ್ಬರಿಗೂ ಪರಿಚಯವಾಗಿ ಪ್ರೀತಿಯಾಗಿ ಬೆಳೆದಿದೆ ಅಂತಾರೆ. ಲವ್ ಸ್ಟೋರೀಸ್ ನಲ್ಲಿ ತಮನ್ನಾ ಜೊತೆ ವಿಜಯ್ ವರ್ಮಾ ಮಾಡಿರೋ ರೊಮ್ಯಾನ್ಸ್ ಸೀನ್ಸ್ ಬಾಲಿವುಡ್ ನಲ್ಲಿ ಸಂಚಲನ ಮೂಡಿಸಿತ್ತು. ರೊಮ್ಯಾಂಟಿಕ್ ಸೀನ್ಸ್ ಗಳಿಂದ ದೂರ ಇದ್ದ ನೀವು ಈ ರೀತಿ ಸಿನಿಮಾಗಳಲ್ಲಿ ನಟಿಸ್ತೀರಲ್ಲ ಅಂತ ಹೇಳಿ ಪತ್ರಕರ್ತರು ಕೇಳಿದಾಗ, ವಿಜಯ್ ವರ್ಮಾ ನನ್ನ ಮದುವೆ ಆಗೋ ಗೆಳೆಯ, ಅವರ ಜೊತೆ ಇರೋದ್ರಿಂದ ರೊಮ್ಯಾನ್ಸ್ ಸೀನ್ಸ್ ನಲ್ಲಿ ನಟಿಸಿದ್ದೀನಿ ಅಂತ ತಮನ್ನಾ ಹೇಳಿದ್ರು. ಇಬ್ಬರು ಯಾವಾಗ ಮದುವೆ ಆಗ್ತಾರೆ ಅಂತ ಎಲ್ಲರೂ ಕಾಯ್ತಿರುವಾಗ ಒಂದು ಸುದ್ದಿ ವೈರಲ್ ಆಗ್ತಿದೆ. ವಿಜಯ್ ವರ್ಮಾ ಜೊತೆ ತಮನ್ನಾ ಬ್ರೇಕಪ್ ಮಾಡ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಿದೆ. ಇದಕ್ಕೆ ಕಾರಣ ತಮನ್ನಾ ಹಾಕಿರೋ ಪೋಸ್ಟ್. ತಮನ್ನಾ ಹಾಕಿರೋ ಒಂದು ಪೋಸ್ಟ್ ಎಲ್ಲರಿಗೂ ಶಾಕ್ ಕೊಟ್ಟಿದೆ. ಲವ್ ಬ್ರೇಕಪ್ ಸೂಚಿಸುವಂತೆ ಪೋಸ್ಟ್ ಹಾಕಿದ್ದಾರೆ ಅಂತ ಅರ್ಥ ಮಾಡಿಕೊಳ್ತಿದ್ದಾರೆ. ಪೋಸ್ಟ್ ನಲ್ಲಿ ಏನಿದೆ ಅಂದ್ರೆ, ಪ್ರೀತಿಯನ್ನ ಸೀಕ್ರೆಟ್ ಆಗಿ ಇಡಬೇಕಾಗಿಲ್ಲ, ಮತ್ತೊಬ್ಬರಿಗೆ ಸೀಕ್ರೆಟ್ ಆಗಿ ಇಂಟ್ರೆಸ್ಟ್ ತೋರಿಸಬೇಕಾಗಿಲ್ಲ. ಇಬ್ಬರು ನಿಮ್ಮನ್ನ ಚೆನ್ನಾಗಿ ನೋಡ್ಬೇಕಾದ್ರೆ ಮೊದಲು ನಿಮ್ಮ ಸುತ್ತ ಇರೋರನ್ನ ಚೆನ್ನಾಗಿ ನೋಡೋದು ಕಲಿಬೇಕು ಅಂತ ಹೇಳಿ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಶೇರ್ ಮಾಡಿದ್ದಾರೆ. ಇದನ್ನ ನೋಡಿ ಫ್ಯಾನ್ಸ್ ತಮ್ಮನ್ನಾಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಬೇಜಾರ್ ಮಾಡ್ಕೊಳ್ತಿದ್ದಾರೆ. ತಮನ್ನಾ ಕನ್ನಡ ಸಿನಿ ರಸಿಕರಿಗೂ ಚಿರಪರಿಚಿತ ನಟಿ. KGF ಪಾರ್ಟ್ 1ರಲ್ಲಿ ಡ್ಯಾನ್ಸ್ ಐಟಮ್ ಸಾಂಗ್ ಒಂದರಲ್ಲಿ ಕಾಣಿಸಿಕೊಂಡಿದ್ರು. ಕಳೆದ ವರ್ಷ ಆಕೆ ನಟ ವಿಜಯ್ ವರ್ಮಾ ಜೊತೆ ಡೇಟಿಂಗ್ ಮಾಡ್ತಿರೋದು ಬಹಿರಂಗವಾಗಿತ್ತು. ಮಿಲ್ಕಿ ಬ್ಯೂಟಿ ಮಾಡಿರುವ ಗೂಢಾರ್ಥದ ಪೋಸ್ಟ್ ನೋಡಿ ಲವ್ ಬ್ರೇಕಪ್ ಆಯ್ತಾ ಅಂತ ಹೇಳಿ ಕೆಲವರು ತಲೆ ಕೆಡಿಸಿಕೊಂಡಿದ್ದಾರೆ. ಇತ್ತೀಚೆಗೆ ತಮ್ಮನ್ನ ಸಿನಿಮಾಗಳಲ್ಲಿ ನಟಿಸೋದಕ್ಕಿಂತ ಸ್ಪೆಷಲ್ ಸಾಂಗ್ಗಳಲ್ಲಿ ಕುಣಿಯೋದೇ ಹೆಚ್ಚಾಗಿದೆ. ಅದಕ್ಕಾಗಿ ಭಾರಿ ಮೊತ್ತದ ಸಂಭಾವನೆಯನ್ನ ಪಡೆಯುತ್ತಿದ್ದಾರೆ. ಸದ್ಯ ಒಡೆಲಾ 2 ಸಿನಿಮಾದಲ್ಲಿ ಮಿಲ್ಕಿ ಬ್ಯೂಟಿ ನಟಿಸುತ್ತಿದ್ದಾರೆ. ಕಳೆದ ವರ್ಷ ಬಂದ ಸ್ತ್ರೀ ಪಾರ್ಟ್ 2 ಹಾಗೂ ವೇದ ಚಿತ್ರದ ಐಟಮ್ ಸಾಂಗ್ ನಲ್ಲಿ ತಮನ್ನಾ ಮಿಂಚಿದ್ರು. 2024ರ ಹೊಸ ವರ್ಷದ ಸಂಭ್ರಮದಲ್ಲಿ ತಮನ್ನಾ ವಿಜಯ್ ವರ್ಮಾ ಲವ್ ಸ್ಟೋರಿ ರಿವೀಲ್ ಆಗಿತ್ತು. ಜೋಡಿ ಒಟ್ಟಿಗೆ ಪಾರ್ಟಿ ಮಾಡಿ ಹೊಸ ವರ್ಷವನ್ನ ಸ್ವಾಗತಿಸಿದ್ರು. ಈ ವಿಡಿಯೋ ಲೀಕ್ ಆಗಿತ್ತು. ಬಳಿಕ ಇಬ್ಬರು ಈ ವಿಚಾರವನ್ನ ಒಪ್ಪಿಕೊಂಡಿದ್ರು. ಇನ್ನು ಪ್ರೇಯಸಿಯನ್ನ ವಿಜಯ್ ವರ್ಮಾ ಟಮಾಟಾರ್ ಎಂದು ಪ್ರೀತಿಯಿಂದ ಕರೆಯುತ್ತಾರೆ. ಮುಂಬೈ ಬೆಳಗಿ ತಮ್ಮನ್ನಾಗೆ ತಮಿಳು, ತೆಲುಗು ಸಿನಿಮಾಗಳಲ್ಲಿ ಮೊದಲಿಗೆ ಸಕ್ಸಸ್ ಸಿಕ್ಕಿತ್ತು. ಆ ಬಳಿಕ ಆಕೆ ಮತ್ತೆ ಬಾಲಿವುಡ್ ನಲ್ಲಿ ಮೆರೆದ್ರು. ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದ್ದಾಗಲೇ ಸ್ಪೆಷಲ್ ಸಾಂಗ್ಗಳಲ್ಲಿ ಕುಣಿಯಲು ಆರಂಭಿಸಿದ್ರು. ಕನ್ನಡದಲ್ಲಿ ಜಾಗ್ವಾರ್ ಹಾಗೂ KGF 1 ಚಿತ್ರದ ಡ್ಯಾನ್ಸಿಂಗ್ ನಂಬರ್ಗಳಲ್ಲಿ ಮಿಲ್ಕಿ ಬ್ಯೂಟಿ ಕುಣಿದು ರಂಗೆ ಏರಿಸಿದ್ರು. ದಕ್ಷಿಣದ ಸ್ಟಾರ್ ನಟರ ಜೊತೆಗೆ ತೆರೆ ಹಂಚಿಕೊಂಡು ಸಕ್ಸಸ್ ಕಂಡಿದ್ದಾರೆ. ಆದರೆ ಆಕೆ ಈ ಪೋಸ್ಟ್ ಹಾಕಿ ಅಭಿಮಾನಿಗಳ ತಲೆಗೆ ಹುಳ ಬಿಟ್ಟಿದ್ದಾರೆ. ಇದು ನಿಜಕ್ಕೂ ಬಾಯ್ ಫ್ರೆಂಡ್ ಬ್ರೇಕಪ್ ಬಗ್ಗೆನಾ ಅಥವಾ ಅವರಿಗೆ ಹತ್ತಿರ ಇರೋರ್ ಬಗ್ಗೆನಾ ಗೊತ್ತಿಲ್ಲ. ತಮನ್ನಾ ಮಾತ್ರ ಅಧಿಕೃತವಾಗಿ ಬ್ರೇಕಪ್ ಬಗ್ಗೆ ಎಲ್ಲಿಯೂ ಹೇಳಿಲ್ಲ. ಇದರಲ್ಲಿ ಎಷ್ಟು ನಿಜ ಅಂತ ಗೊತ್ತಿಲ್ಲ. ಮುಂದೆ ಏನಾಗುತ್ತೆ ಅಂತ ಕಾದು ನೋಡ್ಬೇಕಿದೆ.